ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಮಾವಿನಕಾಯಿ ಕಳ್ಳತನ ಮಾಡಿ ಮಾರಾಟ ಮಾಡಲು ಬಂದಾಗ ವ್ಯಾಪಾರಸ್ಥರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಕಳ್ಳರು ವೇಬ್ರಿಡ್ಜ್ನಲ್ಲಿಯೇ ಕಾಯಿಗಳನ್ನು ಬಿಟ್ಟು ಓಡಿ ಹೋದ ಘಟನೆ ಧಾರವಾಡದಲ್ಲಿ ಜರುಗಿದೆ. ಧಾರವಾಡ ಕೆಳಗೇರಿಯ ಗುಡ್ಡದ ಮಠ ವೇಬ್ರಿಡ್ಜ್ಗೆ ತೂಕ ಮಾಡಲು 3 ಜನ 5 ಚೀಲಗಳಲ್ಲಿ 5 ಕ್ವಿಂಟಾಲ್ನಷ್ಟು ಮಾವಿನಕಾಯಿ ತಂದಿದ್ರು. ಇನ್ನು ಹೋಲ್ಸೇಲ್ ಮಾವು ಮಾರಾಟ ಕೇಂದ್ರ ತೆರೆದಿಲ್ಲ, ಈಗ್ಯಾಕೆ ಕಾಯಿ ತಂದಿದ್ದೀರಿ ಎಂದು ಸಂಶಯದ ಮೇಲೆ ಗ್ರಾಮಸ್ಥರು ಪ್ರಶ್ನೆ ಮಾಡಿದಾಗ ಕಳ್ಳರು ಕಕ್ಕಾಬಿಕ್ಕಿಯಾಗಿ ಉತ್ತರ ಕೊಡದೆ ಇಲ್ಲಿಗೆ ಹೋಗಿ ಬರುತ್ತೇವೆ ಎಂದು ಹೇಳಿ ಪರಾರಿಯಾಗಿದ್ದಾರೆ. ಕೆಲವೇ ದಿನಗಳಲ್ಲಿ ಮಾವು ಹಂಗಾಮು ಶುರುವಾಗುತ್ತೆ. ಈ ಬಾರಿ ಮಾವು ಇಳುವರಿ ಕಡಿಮೆ ಇರುವ ಕಾರಣ ಮಾವಿಗೆ ತುಸು ಬೆಲೆ ಬರಲಿದೆ ಎಂದು ನಂಬಲಾಗಿದೆ. ಈ ಹಿನ್ನೆಲೆ ತೋಟದಲ್ಲಿನ ಮಾವು ಕಳ್ಳತನ ಮಾಡ್ತಾ ಇದೆ. ಆದ್ದರಿಂದ ಬರುವ ದಿನದಲ್ಲಿ ಪೊಲೀಸರು ಆಗಾಗ ಮಾವು ಮಾರಾಟ ಕೇಂದ್ರಗಳತ್ತ ಬಂದು ಹೋದ್ರೆ ಇಂತಹ ಕಳ್ಳರಿಗೂ ಭಯ ಇರಲಿದೆ ಎಂದು ಕೆಳಗೇರಿ ಗ್ರಾಮಸ್ಥರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.